ಹಾಯ್ ನಮಸ್ತೆ ವೀಕ್ಷಕರೇ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಎಷ್ಟು ಹುದ್ದೆಗಳು ಲಭ್ಯವಿದೆ, ವಯೋಮಿತಿ ಏನು, ಹಾಗೆ ವೇತನ ಶ್ರೇಣಿ ಏನು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಗಳು ಏನು, ಇದರೆಲ್ಲರ ಬಗ್ಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿ. ಸೊ ತರ ಮಾಡದೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಪಂಜಾಬ್ ಸಿಂಧ್ ಬ್ಯಾಂಕ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಿದ್ದು ಪ್ರಾರಂಭ ದಿನಾಂಕ ಬಂದು 7 ಫೆಬ್ರವರಿ 2025 ಆಗಿದೆ. ಜೊತೆಗೆ ಇಲ್ಲಿ ಕೊನೆಯ ದಿನಾಂಕ ಬಂದು 28 ಫೆಬ್ರವರಿ 2025 ಆಗಿದೆ. ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ರಾಜ್ಯವಾರು ಇಲ್ಲಿ ಹುದ್ದೆಗಳಿಗೆ ವರ್ಗೀಕರಣವನ್ನ ಮಾಡಿದ್ದಾರೆ. ಇಲ್ಲಿ ಒಟ್ಟು 6 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ನಮ್ಮ ಕರ್ನಾಟಕಕ್ಕೂ ಸಹ ಇಲ್ಲಿ ಹುದ್ದೆಗಳು ಲಭ್ಯವಿದೆ. ಸೊ ಇದೊಂದು ಒಳ್ಳೆಯ ವಿಷಯವಾಗಿದೆ. ಇಲ್ಲಿ ಅರುಣಾಚಲ್ ಪ್ರದೇಶ್ಗೆ ನೋಡೋದಾದ್ರೆ ಇಲ್ಲಿ ತಮಗೆ ಇಂಗ್ಲಿಷ್ ಮಾತನಾಡಲು ಬರಬೇಕು, ಇಂಗ್ಲಿಷ್ ಅಲ್ಲಿ ಕಮ್ಯುನಿಕೇಶನ್ ಬರಬೇಕು. ಇಲ್ಲಿ ಒಟ್ಟು 5 ಹುದ್ದೆಗಳು ಲಭ್ಯವಿದೆ. ಇಲ್ಲಿ ಅದೇ ರೀತಿ ಅಸ್ಸಾಮಿಗೆ ನೋಡೋದಾದ್ರೆ ಅಸ್ಸಾಮಿ ಭಾಷೆ ಬರಬೇಕು. ಜೊತೆಗೆ ಇಲ್ಲಿ 10 ಹುದ್ದೆಗಳು ಲಭ್ಯವಿದೆ. ಗುಜರಾತ್ಗೆ ಸಂಬಂಧಪಟ್ಟಂತೆ ಇಲ್ಲಿ 30 ಹುದ್ದೆಗಳು ಲಭ್ಯವಿದೆ. ಅದೇ ರೀತಿ ಕರ್ನಾಟಕಕ್ಕೆ ನೋಡೋದಾದ್ರೆ 10 ಹುದ್ದೆಗಳನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ. ಅದರಲ್ಲಿ SC-ಗೆ 1, ST-ಗೆ 1, OBC-ಗೆ 2, ಅದೇ ರೀತಿ EWS-ಗೆ 1, ಅದೇ ರೀತಿ ಸಾಮಾನ್ಯ ವರ್ಗದವರಿಗೆ 5. ಒಟ್ಟು ಇಲ್ಲಿ 10 ಹುದ್ದೆಗಳು ಕರ್ನಾಟಕಕ್ಕೆ ಮೀಸಲಿಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ ನೋಡೋದಾದ್ರೆ ಮರಾಠಿ ಭಾಷೆ ಬರಬೇಕು. ಜೊತೆಗೆ ಇಲ್ಲಿ 30 ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಪಂಜಾಬ್ಗೆ ನೋಡೋದಾದ್ರೆ 25 ಹುದ್ದೆಗಳನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಟೋಟಲ್ ಇಲ್ಲಿ 110 ಹುದ್ದೆಗಳು ಲಭ್ಯವಿದೆ. ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದ್ರೆ ಅರ್ಹತೆಗಳು ಏನು ಅನ್ನೋದನ್ನ ನೋಡಿದ್ರೆ ನ್ಯಾಷನಾಲಿಟಿ ಅಂದ್ರೆ ಇಲ್ಲಿ ಭಾರತೀಯತೆ ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಆಗಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಇಲ್ಲಿ ವಯೋಮಿತಿ ನೋಡೋದಾದ್ರೆ ಮಿನಿಮಮ್ 20 ವರ್ಷ, ಮ್ಯಾಕ್ಸಿಮಮ್ ಅಂದ್ರೆ ಗರಿಷ್ಠ 30 ವರ್ಷದವರೆಗೆ ಇಲ್ಲಿ ವಯೋಮಿತಿಯನ್ನ ಅವರು ನಿಗದಿಪಡಿಸಿದ್ದಾರೆ. ವಯೋಮಿತಿ ಸಡಲಿಕೆಯನ್ನ ನೋಡೋದಾದ್ರೆ SC ST-ಗಳಿಗೆ 5 ವರ್ಷ, ಅದೇ ರೀತಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳಿಗೆ 3 ವರ್ಷ, ಅದೇ ರೀತಿ ಇಲ್ಲಿ ಅಂಗವಿಕಲರಿಗೆ 10 ವರ್ಷ, ಜೊತೆಗೆ ಇಲ್ಲಿ 1984ರ ಅಫೆಕ್ಟೆಡ್ ಘಟನೆಗಳಿಗೆ 5 ವರ್ಷ, ಇಲ್ಲಿ ಅದೇ ರೀತಿ ಎಕ್ಸ್ ಸರ್ವಿಸ್ ಮೆನ್, ಎಕ್ಸ್ ಸರ್ವಿಸ್ ಕಮಿಷನರ್ ಆಫೀಸರ್ ಇನ್ಕ್ಲೂಡ್ ಇವರಿಗೆ 5 ವರ್ಷಗಳ ಸಡಲಿಕೆಯನ್ನ ನೀಡಿದ್ದಾರೆ. ಅದೇ ರೀತಿ ಹೆಚ್ಚಿನ ಮಾಹಿತಿಯನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ವಿದ್ಯಾರ್ಥಿ ನೋಡೋದಾದ್ರೆ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಒಂದು ಡಿಗ್ರಿಯನ್ನ ತಾವು ಪಡೆದಿರಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಜೊತೆಗೆ ಇಲ್ಲಿ ಅನುಭವವೂ ಸಹ ಕೇಳ್ತಾ ಇದ್ದಾರೆ. 18 ತಿಂಗಳ ಒಂದು ಕಾಲಾವಧಿಯ ಒಂದು ಕೇಡರ್ ಆಫೀಸರ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸಬೇಕು. ರೀಜನಲ್ ಆರ್ ರೂರಲ್ ಬ್ಯಾಂಕ್ ಅಲ್ಲೂ ಸಹ ತಾವು ಕಾರ್ಯನಿರ್ವಹಿಸಬೇಕು 18 ತಿಂಗಳ ಕಾಲದವರೆಗೆ ಅಂತ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡಿದ ಹಾಗೆ ಇಲ್ಲಿ ಡಿಗ್ರಿ ಆಗಿರಬೇಕು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಂತ ಇಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಅದರೊಂದಿಗೆ ಹೆಚ್ಚಿನ ಮಾಹಿತಿಗಳನ್ನ ಮುಂದೆ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅರ್ಜಿ ಶುಲ್ಕ ಹಾಗೂ ಇಲ್ಲಿ ವೇತನ ಶ್ರೇಣಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಇಲ್ಲಿ ನೋಡ್ತಾ ಹೋಗಬಹುದು. ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಹಾಗೆ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳಕಳಿಯ ವಿನಂತಿ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ. ಇಲ್ಲಿ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ 48,480ರಿಂದ 85,920ರವರೆಗೆ ಇಲ್ಲಿ ಮಾಸಿಕ ವೇತನ ಶ್ರೇಣಿಯನ್ನ ಅವರು ನಿಗದಿಪಡಿಸಿದ್ದಾರೆ. ಇದೊಂದು ಒಳ್ಳೆಯ ವೇತನವಾಗಿದೆ. ಸೊ ಅದೇ ರೀತಿ ಇಲ್ಲಿ ಆಯ್ಕೆ ಪ್ರಕ್ರಿಯೆಯನ್ನ ನೋಡೋದಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋದಾದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕ್ರೀನಿಂಗ್ ಇರುತ್ತೆ, ಪರ್ಸನಲ್ ಇಂಟರ್ವ್ಯೂ ಅಂದ್ರೆ ನೇರ ಸಂದರ್ಶನ ಇರುತ್ತೆ, ಫೈನಲ್ ಮೆರಿಟ್ ಲಿಸ್ಟ್ ಅಂತ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಜೊತೆಗೆ ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್, ಪ್ರೊಫಿಷಿಯನ್ಸಿ ಅಂದ್ರೆ ಇಲ್ಲಿ ತಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ತಮ್ಮ ಮಾತನಾಡುವ ಕಾರ್ಯಕ್ಷಮತೆ, ಅದರ ಕಾರ್ಯವೈಖರಿಯನ್ನ ಇಲ್ಲಿ ಅವರು ಟೆಸ್ಟ್ ಮಾಡ್ತಾರೆ. ಜೊತೆಗೆ ಫೈನಲ್ ಆಗಿ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆಯನ್ನ ಅವರು ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಲಿಖಿತ ಪರೀಕ್ಷೆ ಇರುತ್ತಲ್ಲ ಅದರ ಬಗ್ಗೆ ಕೆಲವೊಂದು ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ 30 ಕ್ವಶನ್ಗಳು ಇರುತ್ತೆ, ಮ್ಯಾಕ್ಸಿಮಮ್ 30 ಮಾರ್ಕ್ಸ್ ಇರುತ್ತೆ ಮತ್ತು ಇದು ಇಂಗ್ಲಿಷ್ ಭಾಷೆಯಲ್ಲಿದ್ದು ಇದಕ್ಕೆ 30 ನಿಮಿಷಗಳ ಕಾಲಾವಧಿಯನ್ನು ಅವರು ನಿಗದಿಪಡಿಸಿದ್ದಾರೆ. ಜೊತೆಗೆ ಬ್ಯಾಂಕಿಂಗ್ ನಾಲೆಡ್ಜ್ ಬಗ್ಗೆ 40 ಕ್ವಶನ್ಗೆ ಇಲ್ಲಿ ಕ್ವಶನ್ಸ್ ಗಳನ್ನ ಕೊಟ್ಟಿದ್ದು 40 ಮಾರ್ಕ್ಸ್ ಅದಕ್ಕೆ ಅವರು ನಿಗದಿಪಡಿಸಿದ್ದಾರೆ. ಇದು ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಲಿಖಿತ ಪರೀಕ್ಷೆ ಇದ್ದು ಇದಕ್ಕೆ 40 ನಿಮಿಷಗಳ ಕಾಲಾವಧಿಯನ್ನು ನಿಗದಿಪಡಿಸಿದ್ದಾರೆ. ಜೊತೆಗೆ ಇಲ್ಲಿ ಮೂರನೇದಾಗಿ ಜನರಲ್ ಅವೇರ್ನೆಸ್ 30 ಅಂಕಗಳಿಗೆ 30 ಕ್ವಶನ್ಗಳು ಇರುತ್ತೆ. ಇದು ಸಹ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರುತ್ತದೆ. ಇದಕ್ಕೂ ಸಹ 30 ನಿಮಿಷಗಳ ಕಾಲಾವಧಿಯನ್ನು ಅವರು ನಿಗದಿಪಡಿಸಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೊಂದು ಟೆಸ್ಟ್ ಏನಪ್ಪಾ ಅಂದ್ರೆ 4ನೇದು ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಇದೆ. ಸೊ ಅದಕ್ಕೆ 20 ಕ್ವಶನ್ಗಳಿಗೆ 20 ಮಾರ್ಕ್ಸ್ ಇರುತ್ತೆ. ಇದು ಸಹ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. 20 ನಿಮಿಷ ಕಾಲಾವಧಿ ಇರುತ್ತೆ. ಟೋಟಲ್ ಒಟ್ಟು 4 ಅಂಶಗಳಿಗೆ ಇಲ್ಲಿ ಲಿಖಿತ ಪರೀಕ್ಷೆ ಇದ್ದು 120 ಕ್ವಶನ್ಗಳು, 120 ಮಾರ್ಕ್ಸ್ಗಳು, 120 ನಿಮಿಷಕ್ಕೆ ಕಾಲಾವಧಿಯನ್ನ ನಿಗದಿಪಡಿಸಿದ್ದಾರೆ. ಇದರಲ್ಲಿ ಸಾಮಾನ್ಯ ವರ್ಗದವರಿಗೆ 40% ಅಷ್ಟು ಅಂಕಗಳನ್ನ ಪಡೆಯಬೇಕು ಪಾಸ್ ಆಗಕ್ಕೆ. ಜೊತೆಗೆ EWS ಕೆಟಗರಿಗೆ 35% ಅಷ್ಟು ಅಂಕಗಳನ್ನ ಪಡೆದರೆ ಈ ಟೆಸ್ಟ್ ನಲ್ಲಿ ಅವರು ಕ್ವಾಲಿಫೈ ಆಗ್ತಾರೆ ಅಂತ ಇಲ್ಲಿ ಅವರು ತಿಳಿಸಿದ್ದಾರೆ. ಅದೇ ರೀತಿ ಮುಂದಿನ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಯಾವ ಕಡೆ ಎಕ್ಸಾಮ್ ಸೆಂಟರ್ಸ್ ಗಳು ಇದೆ ಲಭ್ಯವಿದೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಎಲ್ಲಾ ರಾಜ್ಯಗಳಲ್ಲಿಯೂ ಸಹ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಂದ್ರೆ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ. ನಮ್ಮ ಕರ್ನಾಟಕದಲ್ಲೂ ಸಹ ಇಲ್ಲಿ ಲಭ್ಯವಿದೆ. ಕರ್ನಾಟಕದಲ್ಲಿ ಎಲ್ಲಿ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು ಮತ್ತು ಮೈಸೂರಲ್ಲಿ ತಾವು ಇಲ್ಲಿ ಪರೀಕ್ಷಾ ಕೇಂದ್ರಗಳು ಲಭ್ಯವಿದೆ. ಅಲ್ಲಿ ತಾವು ತಮ್ಮ ಪರೀಕ್ಷೆಯನ್ನ ಇಲ್ಲಿ ಪೂರ್ಣಗೊಳಿಸಬಹುದಾಗಿದೆ. ಸೊ ಇಲ್ಲಿ ಈ ಹುದ್ದೆಗೆ ಅರ್ಜಿ ಶುಲ್ಕ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ SC ST ಮತ್ತೆ PWDಗೆ 100 ರೂಪಾಯಿ ಪ್ಲಸ್ ಇಲ್ಲಿ ಟ್ಯಾಕ್ಸ್ ಸಹ ಅಪ್ಲಿಕೇಬಲ್ ಆಗುತ್ತೆ. ಜೊತೆಗೆ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಅಂದ್ರೆ ನಾವು ಆನ್ಲೈನ್ ಮುಖಾಂತರ ಇಲ್ಲಿ ಒಂದು ಹಣವನ್ನ ಸಂದಾಯ ಮಾಡುವಾಗ
ಅದಕ್ಕೆ ಒಂದು ಪೇಮೆಂಟ್ ಗೇಟ್ವೇ ಅಂತ ಬರುತ್ತೆ, ಅದರ ಚಾರ್ಜಸ್ ಸಹ ಇನ್ಕ್ಲೂಡ್ ಆಗುತ್ತೆ. ಸೊ ₹100 ಜೊತೆಗೆ ಟ್ಯಾಕ್ಸ್ ಮತ್ತೆ ಪೇಮೆಂಟ್ ಗೇಟ್ವೇ ಸೇರಿಸಿ ಎಷ್ಟು ಬರುತ್ತೆ ಅನ್ನೋದನ್ನ ತಾವು ಅಲ್ಲಿ ಫೀಸ್ನ ಪೇ ಮಾಡುವಾಗ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಜನರಲ್ ಮತ್ತು EWS ಮತ್ತೆ OBC ಅವರಿಗೆ ₹850 ಜೊತೆಗೆ ಟ್ಯಾಕ್ಸ್ ಮತ್ತೆ ಪೇಮೆಂಟ್ ಗೇಟ್ವೇ ಚಾರ್ಜಸ್ಗಳು ಇದಿಷ್ಟು ಆಗುತ್ತೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಅವರು ಇಲ್ಲಿ ತಿಳಿಸಿದ್ದಾರೆ. ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಪಂಜಾಬ್ ಅಂಡ್ ಸಿಂಧ್ bank.co.in ಈ ವೆಬ್ಸೈಟ್ ಅಲ್ಲಿ ತಾವು ಭೇಟಿ ನೀಡುವುದರ ಮುಖಾಂತರ ಇಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಒಂದು ವೆಬ್ಸೈಟ್ ನ ಲಿಂಕ್ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಜೊತೆಗೆ ಇದರ ಒಂದು ಅಧಿಕೃತ PDF ನ ಸಹ ನಾನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ತಾವು ಎರಡನ್ನ ವೀಕ್ಷಿಸುವುದರ ಮೂಲಕ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಪಡೆಯಬಹುದು. ಸೊ ಇದಿಷ್ಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಆಗಿದೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.